ಹಾಯ್ ಎವ್ರಿವನ್. ಮಾವಿನ ಸೀಸನ್ನಲ್ಲಿ ಮಾವಿನ ಹಣ್ಣು ಮತ್ತು ಕಾಯಿಯಿಂದ ಎಷ್ಟೊಂದು ಥರದ ಖಾದ್ಯಗಳನ್ನು ಮಾಡ್ಕೊಳ್ತೀವಿ. ಇವತ್ತು ನಾನು ಕಾಡು ಮಾವಿನ ಹಣ್ಣನ್ನು ಬಳಸಿ ಕಾಡು ಮಾವಿನ ಸಾಸಿವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲದೂ ಹೊಂದಿರೋ ಈ ಮಾವಿನ ಸಾಸಿವೆ ಅನ್ನದ ಜೊತೆ ಅಂತೂ ಅಷ್ಟು ರುಚಿಯಾಗಿರುತ್ತೆ. ಈ ಮಾವಿನ ಸೀಸನ್ನಲ್ಲಿ ಒಂದ್ಸಲಿನಾದರೂ ಮಾಡ್ಕೊಂಡು ತಿನ್ನಲೇಬೇಕಾದ ಒಂದು ರೆಸಿಪಿ. ಯಾಕಂದರೆ ಮಾಡೋದಕ್ಕೂ ತುಂಬ ಟೈಮ್ ತಗೊಳ್ಳಲ್ಲ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಅದರ ಟೇಸ್ಟ್ ಮಾತ್ರ ಸಖತ್ ರಿಚ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ಕಾಡು ಮಾವಿನ ಸಾಸಿವೆನ ಹೇಗೆ ಮಾಡೋದು ಅಂತ ನೋಡೋಣ. ಈ ಕಾಡು ಮಾವಿನ ಹಣ್ಣಿನ ಸೈಜು ಈ ರೀತಿ ಚಿಕ್ಕದಾಗಿ ಇರುತ್ತೆ. ಮಾರ್ಕೆಟ್ಗಳಲ್ಲಿ ಈಸಿಯಾಗಿ ಸಿಗತ್ತೆ. ನಾನು ಕೂಡ ಇದನ್ನು ಮಾರ್ಕೆಟಿಂದನೇ ತಂದಿರೋದು. ಈಗ ಈ ಎಲ್ಲ ಹಣ್ಣಿಂದು ಸಿಪ್ಪೆನೆಲ್ಲ ತೆಗೆದು ಒಳಗಿನ ಗೊರಟೆನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಈ ಕಾಡು ಮಾವಿನ ಹಣ್ಣು ಒಂದು ರೀತಿ ಹುಳಿ ಸಿಹಿ ಎರಡೂ ಇರುತ್ತೆ. ಆದ್ದರಿಂದ ಈ ಸಾಸಿವೆನ ಈ ಹಣ್ಣಿಂದ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾರೆ. ನಿಮಗೆ ಈ ಹಣ್ಣು ಸಿಗಲಿಲ್ಲ ಅಂದರೆ ಬೇರೆ ಮಾವಿನ ಹಣ್ಣಿಂದ ಕೂಡ ಟ್ರೈ ಮಾಡ್ಬೋದು. ನೋಡಿ, ಈ ಸಿಪ್ಪೆಯಲ್ಲೂ ಕೂಡ ಎಷ್ಟು ರಸ ಇದೆ ಅಂತ. ಈಗ ಈ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಈ ಹಣ್ಣಿನ ಪರಿಮಳ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ ವಾಸನೆಯಿಂದನೇ ಇದು ಕಾಡು ಮಾವಿನ ಹಣ್ಣು ಅಂತ ಕಂಡುಹಿಡಿಬೋದು. ಈ ರೀತಿ ಚೆನ್ನಾಗಿ ಕಿವುಚಾದ್ಮೇಲೆ ಸಿಪ್ಪೆಗಳನ್ನು ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಳ್ಳಿ. ನೋಡಿ ಎಷ್ಟು ರಸ ಬಂದಿದೆ ಅಂತ. ಈಗ ಎತ್ತಿಟ್ಕೊಂಡ ಮಾವಿನ ಹಣ್ಣನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಖಾರದ ಜೊತೆ ಬೇಯಿಸ್ಕೊಂಡಾಗ ಆ ಖಾರ ಎಲ್ಲ ಈ ಹಣ್ಣಿಗೆ ಹಿಡಿಯತ್ತೆ. ಹೀಗೆ ಎಲ್ಲ ಹಣ್ಣನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ 1/4 ಟೀ ಸ್ಪೂನ್ ಮೆಂತೆಕಾಳು, 1 ಟೀ ಸ್ಪೂನಷ್ಟು ಸಾಸಿವೆ, 3 ಬ್ಯಾಡಗಿ ಮೆಣಸು, ಹಾಗೆ 4 ಖಾರದ ಮೆಣಸು ಹಾಕಿ ಲೋ ಫ್ಲೇಮ್ನಲ್ಲಿ 1 ನಿಮಿಷ ಹುರ್ಕೊಳ್ಳೋಣ. ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳು, ಜಾಸ್ತಿ ಏನೂ ಇಲ್ಲ. ರುಬ್ಲಿಕ್ಕೆ ಬರೀ ಮೆಂತೆ, ಸಾಸಿವೆ, ಒಣಮೆಣಸು, ಕಾಯಿ ಅಷ್ಟೇ ಬೇಕಾಗತ್ತೆ. ಈಗ ಇದನ್ನು ಹುರ್ಕೊಂಡಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಆರಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತುರಿದಿರೋ ಫ್ರೆಶ್ ಕಾಯಿ ಹಾಕಿ, ಹಾಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು, ಹಾಗೆ ತುಂಬ ತರಿತರಿಯಾಗೂ ಇರಬಾರ್ದು. ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಈಗೊಂದು ಪಾತ್ರೆಯಲ್ಲಿ 3 ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ, ಎಣ್ಣೆ ಕಾದ್ಮೇಲೆ 3/4 ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಒಣಮೆಣಸು ತುಂಡು ಮಾಡ್ಕೊಂಡಿರೋದು, ಸ್ವಲ್ಪ ಕರಿಬೇವು, ಹಾಗೆ ಒಂದು 1/4 ಟೀ ಸ್ಪೂನ್ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಆದಮೇಲೆ ಇದಕ್ಕೆ ಸಿಪ್ಪೆದ ರಸ ಎಲ್ಲ ತೆಗೆದಿಟ್ಕೊಂಡ ಮಾವಿನ ಹಣ್ಣನ್ನು ಸೇರಿಸಿ, ಹಾಗೆ ರುಬ್ಕೊಂಡಂಥ ಖಾರ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ. ಹಣ್ಣಲ್ಲೂ ಕೂಡ ಸಿಹಿ ಇರುತ್ತೆ, ಆದರೂ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಕೊಡತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇರೆ ಸಾರುಗಳ ರೀತಿ ತುಂಬ ಕುದಿಸ್ಲಿಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ಕುದಿ ಕುದಿಸ್ಕೊಳ್ಬೇಕು. ಇದರಲ್ಲಿ ಹಸಿ ಸಾಸಿವೆ ಅಂತಲೂ ಮಾಡ್ತಾರೆ. ನಾವು ಇದನ್ನು ಕುದಿಸ್ಕೊಳ್ತೀವಲ್ಲ, ಅದರಲ್ಲಿ ಖಾರನ ಕುದಿಸ್ಕೊಳ್ದೆ ಡೈರೆಕ್ಟಾಗಿ ಮಾವಿನ ರಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಎರಡೂ ಒಂದು ರೀತಿ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮಾವಿನ ಸೀಸನ್ನಲ್ಲಿ ಒಂದ್ಸಲಿನಾದರೂ ಈ ರೀತಿ ಮಾಡ್ಕೊಳ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ಈಗ ಕಾಡು ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ. ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ಎಷ್ಟು ಊಟ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಈ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.